2 ದಿನಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆ ನಾ ಕೇಳ್ತಾ ಇತ್ತು ಅಂತಂದ್ರೆ ಯಪ್ಪ ಹಿಂಗೂ ಇರ್ತಾರ ಜನ ಅನ್ನೋ ಲೆವೆಲ್ಗಾಗಿದೆ. ಸೊ ಏನಪ್ಪಾ ಇದು ವಿಚಾರ ಅಂತಂದ್ರೆ MBBS ಗೆ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿರೋ ಒಬ್ಬ ವಿದ್ಯಾರ್ಥಿ ಮೆಡಿಕಲ್ ಸೀಟ್ ಸಿಗ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ತನ್ನ ಕಾಲನ್ನೇ ಕಟ್ ಮಾಡಿಕೊಂಡು ಅದರಲ್ಲಿ ಅಂಗವೈಫಲ್ಯತೆಯನ್ನ ತೋರಿಸ್ಕೊಂಡು ಡಿಸಬಿಲಿಟಿ ಮುಖಾಂತರ ನಾನು ಇದಕ್ಕೆ ಅಡ್ಮಿಷನ್ ತಗೋಬೇಕು ಅಂತ ಅನ್ಕೊಂಡಿರೋ ಒಬ್ಬ ಡಾಕ್ಟರ್ ಆಗ್ಬೇಕು ಅಂತ ಕೆಟ್ಟ ಭಾವನೆಯಿಂದ ಅನ್ಕೊಂಡಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಯ ಸ್ಟೋರಿಯೇ ಇವತ್ತು ನಾನು ನಿಮಗೆ ತಿಳ್ಸಕ್ಕೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಡೈಲಿ ನಿಮಗೆ ತಲುಪಿಸೋಂಥ ಪ್ರಯತ್ನನ ನಾನು ಮಾಡ್ತೀನಿ. ಏನಪ್ಪ ವಿಚಾರ ಅಂತಂದರೆ ನೀಟ್ ಎಕ್ಸಾಮ್ಗೋಸ್ಕರ ಸೂರಜ್ ಭಾಸ್ಕರ್ ಅಂತ ಈ ಹುಡುಗನ ಹೆಸರು. ಇವನ ವಯಸ್ಸು ಸುಮಾರು 23ರಿಂದ 24 ವರ್ಷ. ಉತ್ತರ ಪ್ರದೇಶದ ಜೌನ್ಪುರ ಜಿಲ್ಲೆಯ ಕಲೀಲ್ಪುರ ಅನ್ನೋ ಒಂದು ಗ್ರಾಮದ ನಿವಾಸಿ. ಡಿ.ಫಾರ್ಮನ ಮುಗಿಸಿ ನೀಟ್ UG ಎಕ್ಸಾಮ್ಗೆ 2 ಬಾರಿ ಅಟೆಂಡ್ ಮಾಡಿರ್ತಾನೆ. ಆದರೂ ಕೂಡ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಇವನು. ಸೊ ಜನವರಿ 18ನೇ ತಾರೀಕು ರಾತ್ರಿ ಏನು ಮಾಡ್ತಾನೆ, ಸೂರಜು ಮತ್ತು ಅವರ ಅಣ್ಣ ಆಕಾಶ್ ಭಾಸ್ಕರ್ ಅನ್ನೋ ಇಬ್ಬರೂ ಕೂಡ ಲೈನ್ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಸೊ ಆ ಕಂಪ್ಲೇಂಟ್ ಅಲ್ಲಿ ಏನಪ್ಪ ಹೇಳ್ತಾರೆ ಅಂತಂದರೆ, ನನ್ನ ತಮ್ಮನ ಮೇಲೆ ಅಜ್ಞಾತ ವ್ಯಕ್ತಿಗಳು ಯಾರು ಅಂತಲೇ ಗೊತ್ತೇ ಇಲ್ಲ, ಅವ್ರು ಬಂದು ದಾಳಿ ಮಾಡಿದ್ದಾರೆ. ಇವನು ನಿದ್ದೆಲಿದ್ದಾಗ ಅವನ ಎಡಗಾಲನ್ನು ಕಟ್ ಮಾಡಿ ಹಾಕಿದ್ದಾರೆ ಅಂತಂದ್ಬಿಟ್ಟು ಪೊಲೀಸ್ ಹತ್ರ ಬಂದು ಕಂಪ್ಲೇಂಟ್ನ ಕೊಡ್ತಾರೆ. ಆವಾಗ ಪೊಲೀಸವರು ಕೂಡ ಆ ಅಪರಿಚಿತ ಆರೋಪಿಗಳ ವಿರುದ್ಧ ಏನು ಮಾಡ್ತಾರೆ, FIR ಅನ್ನು ದಾಖಲು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಶುರು ಆದಮೇಲೆ ಪೊಲೀಸರಿಗೆ ಈ ವಿಚಾರದಲ್ಲಿ ಕೆಲವು ರೆಡ್ ಫ್ಲಾಗ್ಗಳು ಕಾಣಿಸೋಕೆ ಶುರು ಆಗುತ್ತೆ. ಇವ್ರು ಕಂಪ್ಲೇಂಟ್ ಅನ್ನು ಹೇಳ್ದಂಗೆ ಮನೆ ಒಳಗಡೆ 5 ಗಂಟೆ ಅಷ್ಟೊತ್ತಿಗೆ ಯಾರೋ ಒಬ್ಬರು ಫೋರ್ಸ್ ಆಗಿ ಮನೆಯವ್ರಿಗೆ ನುಗ್ಗಿದ್ರು ಅಂತ ಹೇಳ್ತಾರೆ. ಆದರೆ ಯಾವುದೇ ರೀತಿಯ ಎವಿಡೆನ್ಸು ಕೂಡ ಮನೆ ಒಳಗಡೆ ಫೋರ್ಸ್ ಆಗಿ ನುಗ್ಗಿರೋ ರೀತಿ ಇವ್ರಿಗೆ ಸಿಗಲ್ಲ. ಇಷ್ಟೊಂದು ದೊಡ್ಡ ಪ್ರಮಾಣದ ಗಾಯ ಆದರೂ ಕೂಡ ಮನೆ ಒಳಗೆ ಹೆಚ್ಚು ರಕ್ತದ ಗುರುತುಗಳೇ ಕಾಣೋಕ್ಕೆ ಸಿಗಲ್ಲ. ಈ ಘಟನೆ ಆಗಿದ್ದು ಸಮಯ ಮಿಡ್-ನೈಟ್ ಒಂದು 5 ಗಂಟೆನಲ್ಲಿ ಅಂತ ಹೇಳ್ತಾರೆ. ಆದರೆ ಆ ಸ್ಥಳದಲ್ಲಿ CCTVಗಳನ್ನು ಚೆಕ್ ಮಾಡಿದಾಗ ಆ ಇಡೀ ಏರಿಯಾ ಫುಲ್ಲು 5 ಗಂಟೆ ಬೆಳಗ್ಗೆ ಅಷ್ಟೊತ್ತಿಗೆ ಯಾವುದೇ ರೀತಿಯ ಅಪರಿಚಿತ ವ್ಯಕ್ತಿಗಳ ಮೂಮೆಂಟೇ ಇರೋದಿಲ್ಲ. ಸೊ ಆ ಕ್ಷಣದಿಂದ ಏನಾಗುತ್ತೆ, ಪೊಲೀಸ್ ಅವ್ರಿಗೆ ಸೂರಜ್ ಮತ್ತು ಅವ್ರ ಅಣ್ಣನ ಮೇಲೆ ಒಂದು ದೊಡ್ಡ ಡೌಟು ಶುರು ಆಗಕ್ಕೆ ಕಾಣಿಸುತ್ತೆ. ಡೌಟ್ ಗಟ್ಟಿಯಾಗಿದೆ ಹೆಂಗಪ್ಪ ಅಂತಂದರೆ, ಪೊಲೀಸ್ ಅವ್ರು ಏನು ಮಾಡ್ತಾರೆ, ಅವನ ಮನೆ ಹತ್ರ ಇರ್ತಕ್ಕಂಥ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಮನೆಗಳನ್ನು ಸರ್ಚ್ ಮಾಡಿದಾಗ ಇವ್ರಿಗೆ ಅಲ್ಲಿ ಒಂದು ಸಿರಂಜ್ ಸಿಗುತ್ತೆ. ಸೊ ಆ ಸಿರಂಜ್ ಒಳಗಡೆ ಏನು ಕಂಟೆಂಟ್ ಇತ್ತು ಅಂತ ಹೇಳೋದಾದರೆ ಅನಸ್ಥೆಟಿಕ್ ಡ್ರಗ್ ಇರ್ಬೋದು ಅನ್ನೋ ಒಂದು ಶಂಕೆನ ಕೂಡ ಅವರು ವ್ಯಕ್ತಪಡಿಸ್ತಾರೆ. ಮೊದಲೇ ಇವನು ಡಿ.ಫಾರ್ಮಸಿ ಮಾಡಿದ್ರಿಂದಾಗಿ ಅವನಿಗೆ ಕೆಲವೊಂದು ಐಡಿಯಾಗಳಿತ್ತು. ಆ ಕಾಲನ್ನು ಕಟ್ ಮಾಡಬೇಕಾದ್ರೆ ನೋವು ಬರದೇ ಇರೋ ರೀತಿ ಅನಸ್ತೇಷಿಯನ ಮಾಡಬೇಕು ಅಂತ. ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಎವಿಡೆನ್ಸನ್ನು ಚೆಕ್ ಮಾಡ್ತು ಅಂತಂದರೆ ಆ ರಾತ್ರಿ ಮನೆಗೆ ಯಾರೂ ಕೂಡ ಬಂದಿಲ್ಲ ಅನ್ನೋದು ಕೂಡ ಕ್ಲಿಯರ್ ಆಗುತ್ತೆ. ಪೊಲೀಸರು ಇದೆಲ್ಲ ಆದಮೇಲೆ ಡಿಸೈಡ್ ಮಾಡ್ತಾರೆ, ಓಕೆ ಇವರು ಮನೆ ಒಳಗಡೆ ಸರ್ಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಮನೆನ ಸರ್ಚ್ ಮಾಡಿದಾಗ ಅಲ್ಲಿ ಸೂರಜ್ನ ಒಂದು ಪರ್ಸ್ನಲ್ ಡೈರಿ ಸಿಗುತ್ತೆ. ಆ ಡೈರಿನಲ್ಲಿ ಬರೆದಿದ್ದ ಸಾಲುಗಳನ್ನು ನೋಡಿ ಪೊಲೀಸರಿಗೆ ಶಾಕ್ ಆಗುತ್ತೆ. ಏನೇನು ಬರೆದಿದ್ದ ಅಂತಂದರೆ, ಐ ವಿಲ್ ಬಿಕಮ್ ಎ MBBS ಡಾಕ್ಟರ್ ಇನ್ 2026 ಅಂತ ಬರೆದಿದ್ದ. ಜೊತೆಗೆ ಆಂಪ್ಯುಟೇಷನ್ ಅನ್ನೋ ಒಂದು ವರ್ಡನ್ನ ಕೂಡ ಬರೆದಿದ್ದ. ಜೊತೆಗೆ ಮದುವೆ ರಿಜಿಸ್ಟ್ರೇಷನ್ ಬಗ್ಗೆನೂ ಕೂಡ ಅವನು ಕೆಲವೊಂದು ನೋಟ್ಸ್ಗಳನ್ನು ಬರೆದಿಟ್ಟಿದ್ದ. ಅಂದರೆ ಅವನು ಫಿಕ್ಸ್ ಆಗಿಬಿಟ್ಟಿದ್ದ, ನಾನು ಈ ವರ್ಷದಲ್ಲಿ ಒಬ್ಬ ಡಾಕ್ಟರ್ ಸ್ಟೂಡೆಂಟ್ ಆಗಲೇಬೇಕು, ಜೊತೆಗೆ ನನ್ನ ಮದುವೆ ಆಗಬೇಕು. ಮತ್ತು ಆಂಪ್ಯುಟೇಷನ್ ಅನ್ನೋ ಒಂದು ವರ್ಡನ್ನ ಬರೆದಿದ್ನಲ್ಲ, ಅದು ಎಲ್ಲೋ ಒಂದು ಕಡೆ ಅವನ ಒಂದು ಮೆಂಟಲ್ ಸ್ಟೇಟ್ ಹೆಂಗಿದೆ ಅನ್ನೋದನ್ನು ತೋರಿಸ್ತು. ಸೊ ಪೊಲೀಸರಿಗೆ ಇನ್ನೂ ಕೆಲವೊಂದು ವಿಚಾರ ಏನು ಗೊತ್ತಾಯಿತು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅಂತಂದರೆ, ಸೂರಜ್ಗೆ ತನ್ನ ಬಲಗೈನಲ್ಲಿ ಕೆಲವೊಂದು ಮೈನರ್ ಡಿಸಬಿಲಿಟೀಸ್ಗಳು ಇತ್ತು. ಸೊ ಈ ಆಧಾರದ ಮೇಲೆ ಏನು ಮಾಡ್ತಾನೆ, ಅವನು ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ಡಿಸಬಿಲಿಟಿ ಸರ್ಟಿಫಿಕೇಟನ್ನು ಪಡ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡ್ತಾನೆ. ಯಾಕೆ ಅಂತಂದರೆ ಈ ಡಿಸಬಿಲಿಟಿ ಸರ್ಟಿಫಿಕೇಟ್ ಇತ್ತು ಅಂತಂದರೆ ಅವನಿಗೆ ಅಡ್ಮಿಷನ್ ಸಿಗೋಕ್ಕೆ ತುಂಬ ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ಆಲ್ರೆಡಿ 2 ಸಲ ನೀಟಿಗೆ ಟ್ರೈ ಮಾಡಿದ್ರೂ ಕೂಡ ಇವನಿಗೆ ಮೆಡಿಕಲ್ ಸೀಟ್ ಸಿಕ್ಕಿರೋದಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಒಂದು ಯಾವುದಾದ್ರೂ ಡಿಸಬಿಲಿಟಿ ಸರ್ಟಿಫಿಕೇಟನ್ನ ಇಟ್ಕೊಂಡ್ರೆ ನನಗೆ ಒಂದು ರಿಸರ್ವೇಷನ್ ಕೋಟಾ ಥರ ನಾನು ಒಳಗಡೆ ಹೋಗ್ಬಿಡ್ಬೋದೇನೋ ಅನ್ನೋದು ಇವನ್ ಥಾಟ್ ಆಗಿತ್ತು. ಆದರೆ ಅವನಿಗೆ ಯಾವುದೇ ರೀತಿ ಡಿಸಬಿಲಿಟಿ ಸರ್ಟಿಫಿಕೇಟನ್ನು ಬನಾರಸ್ ಯೂನಿವರ್ಸಿಟಿ ಕೊಡೋಕ್ಕೆ ತಯಾರಾಗಲ್ಲ. ಯಾಕೆ ಅಂತಂದರೆ ಅವನ ಡಿಸಬಿಲಿಟಿ ಪರ್ಸೆಂಟೇಜ್ ಏನು ಕೈಯಲ್ಲಿ ಗಾಯ ಆಗಿತ್ತೋ ಅದು ಪರ್ಸೆಂಟೇಜ್ ಲಿಮಿಟಷ್ಟು ತಲುಪಿರಲಿಲ್ಲ, ಅದಕ್ಕೆ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಇದೇ ಫ್ರಸ್ಟ್ರೇಷನ್ಗೆ ಏನು ಮಾಡ್ತಾನೆ, ಈತ ಒಂದು ಡಿಸಿಷನ್ಗೆ ಬರ್ತಾನೆ. ಒಂಥರ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ಒಂದು ಪಾಯಿಂಟು. ನನಗೆ ಜಸ್ಟ್ ಒಂದು ಸಣ್ಣ ಪರ್ಸೆಂಟೇಜ್ ತಲುಪಿಲ್ಲ ಅಂತಂದ್ಬಿಟ್ಟಲ್ವ ನನಗೆ ಈ ಒಂದು ಸೀಟ್ ಅಂದರೆ ಈ ಸರ್ಟಿಫಿಕೇಟ್ ನನಗೆ ಸಿಗ್ತಾ ಇಲ್ಲ. ಹಂಗಾದ್ರೆ ಇದಕ್ಕೇನಾದರೂ ಒಂದು ಮಾಡಬೇಕು ಅಂತ
ಹೊಂಚಾಕೊಂಡಿದ್ದಂಥ ಚಾನ್ಸಸ್ಸು ಇಲ್ಲಿತ್ತು ಅಂತ ಪೊಲೀಸರು ಹೇಳ್ತಾರೆ. ಇದಲ್ಲದೆ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ವಿಚಾರಣೆ ಮಾಡಿದಾಗ ಅವರ ಗರ್ಲ್ ಫ್ರೆಂಡು ಕೂಡ ಸಿಗ್ತಾರೆ. ಅಂದರೆ ಯಾರೋ ಸೂರಜ್ನ ಗರ್ಲ್ ಫ್ರೆಂಡ್ ಸಿಗ್ತಾರೆ. ಅವರನ್ನು ಎಂಕ್ವೈರಿ ಮಾಡಿದಾಗ ಗೊತ್ತಾಗಿತ್ತು, ಅವರೊಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಸೂರಜ್ನ ಗರ್ಲ್ ಫ್ರೆಂಡು. ಸೂರಜ್ಜು ಈ ವಿಚಾರದಿಂದ ತುಂಬ ಸ್ಟ್ರೆಸ್ಸಲ್ಲಿದ್ದ. ಜೊತೆಗೆ 2026ರಲ್ಲಿ ಏನೇ ಆಗಲಿ ನಾನು MBBS ಸೀಟ್ನ ತಗೊಳ್ಳೇಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದ. ಅದಾಗಲ್ಲ ಅಂತ ಗೊತ್ತಿದ್ರೂ ಇಲ್ಲ ನಾನು ಪಡ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ನಿರ್ಧಾರವಾಗಿದ್ದ. ಅದಲ್ಲದೆ ಅವನು 2 ಸಲ ನೀಟ್ ಎಕ್ಸಾಮಲ್ಲಿ ಫೇಲ್ ಆಗಿದ್ನಲ್ಲ, ಅವನಿಗೆ ಅದು ಮೆಂಟಲಿ ಡಿಸ್ಟರ್ಬನ್ನು ಮಾಡಿತ್ತು ಅಂತ ಸೂರಜ್ನ ಗರ್ಲ್ ಫ್ರೆಂಡ್ ಹೇಳ್ತಾರೆ. ಸೊ ಗರ್ಲ್ ಫ್ರೆಂಡ್ ಹೇಳಿಕೆ, ಡೈರಿ, ಎವಿಡೆನ್ಸು ಇವೆಲ್ಲನೂ ಕೂಡ ಸೇರಿ ಪೊಲೀಸರು ಒಂದು ಫೈನಲ್ ನಿರ್ಧಾರಕ್ಕೆ ಬರ್ತಾರೆ. ಈ ಕಾಲನ್ನ ಕಟ್ ಮಾಡಿರ್ತಕ್ಕಂಥದ್ದು ಯಾರೋ 2 ಅಪರಿಚಿತ ವ್ಯಕ್ತಿಗಳಲ್ಲ, ಬದಲಾಗಿ ಸೀಟ್ ಸಿಗಬೇಕು ಮೆಡಿಕಲ್ ಸೀಟು ಅನ್ನೋ ಉದ್ದೇಶಕ್ಕೆ ತನ್ನ ಕಾಲನ್ನು ತಾನೇ ಕಟ್ ಮಾಡ್ಕೊಂಡಿದ್ದಾನೆ ಅಂತ ಪೊಲೀಸರು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಈ ಕೇಸಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಪೊಲೀಸವ್ರಿಗೆ ಇವಾಗ ಡೌಟ್ ಆಗಿಬಿಟ್ಟಿದೆಯಂತೆ ಈ ವಿಚಾರದಲ್ಲಿ ನಾವು ಯಾವ ರೀತಿ ಕೇಸ್ನ ಫೈಲ್ ಮಾಡೋದು, ಇವನಿಗೆ ಏನೇನು ಸೆಕ್ಷನ್ಸ್ಗಳನ್ನ ಹಾಕೋದು ಅಂತ. ಯಾಕೆಂದರೆ ಒಬ್ಬ ಮನುಷ್ಯ ತನ್ನ ಕಾಲನ್ನೇ ತಾನು ಒಂದು ಜಸ್ಟ್ ಸೀಟ್ಗೋಸ್ಕರ ಕಟ್ ಮಾಡ್ಕೊತಾನೆ ಅಂತಂದರೆ ಇದು ಎಷ್ಟು ದೊಡ್ಡ ವಿಚಾರ. ಸೊ ಹಂಗಾಗಿ ಪೊಲೀಸ್ ಅವ್ರು ಏನು ಹೇಳ್ತಾರೆ ಅಂತಂದರೆ ಇವನ ಮೇಲೆ ಏನೇನು ಕೇಸ್ ಹಾಕಬೇಕು ಅನ್ನೋದನ್ನು ನಾವು ನಮ್ಮ ಲೀಗಲ್ ಟೀಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರಂತೆ. ಅಷ್ಟು ಕನ್ಫ್ಯೂಷನ್ ಆಗಿದೆಯಂತೆ ಈ ಒಂದು ಕೇಸು. ಇನ್ ಕೇಸ್ ಈ ಹುಡುಗನ ಮೇಲೆ ಏನೇನು ಚಾರ್ಜಸ್ನ ಮಾಡ್ಬೋದು ಅಂತ ಹೇಳೋದಾದರೆ, ಒಂದು ಫಾಲ್ಸ್ ಇನ್ಫಾರ್ಮೇಷನ್ ಟು ದ ಪೊಲೀಸ್, ಇದನ್ನು ಕೊಡ್ಬೋದು, ಅಂದರೆ ಸುಳ್ಳು ಹೇಳಿ FIR ಹಾಕ್ಸಿರೋದು. ಎರಡನೇದು ಫ್ಯಾಬ್ರಿಕೇಷನ್ ಆಫ್ ಎವಿಡೆನ್ಸು, ಗಾಯನ ಬೇರೆಯವ್ರು ಮಾಡಿದ್ದಾರೆ ಅಂತ ಹೇಳಿ ಬೇರೆಯವ್ರ ಮೇಲೆ ಹಾಕೋಂಥ ಪ್ರಯತ್ನ ಮಾಡಿರೋದು. ಮತ್ತು ಎವಿಡೆನ್ಸ್ಗಳೆಲ್ಲವೂ ಕೂಡ ಸುಳ್ಳು, ಅಂದರೆ ನನಗೆ ಹಿಂಗಾಯಿತು ಹಂಗಾಯಿತು ಅಂತ ಹೇಳಿರೋವೆಲ್ಲವೂ ಕೂಡ ಸುಳ್ಳು. ಮತ್ತು ಚೀಟಿಂಗು ಅಥವಾ ಅಟೆಂಪ್ಟ್ ಟು ಚೀಟ್ ದ ಸಿಸ್ಟಮ್ ಅಂತಂದರೆ ಡಿಸಬಿಲಿಟಿ ಕೋಟಾ ಮೇಲೆ ನಾನು ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ಒಳಗಡೆಗೆ ಹೋಗ್ತೀನಿ ಅಂತ ಅಂದ್ಕೊಳ್ಳೋದು ಕೂಡ ಈ ಹುಡುಗನ ಮೇಲೆ ಚಾರ್ಜಸ್ ಆಗೋಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ವೇಸ್ಟಿಂಗ್ ಆಫ್ ಪಬ್ಲಿಕ್ ರಿಸೋರ್ಸಸ್, ಅಂದರೆ ಪೊಲೀಸ್ ಟೈಮ್ನ ಮತ್ತು ಈ ಒಂದು ಸಿಸ್ಟಮ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾನೆ, ಅವರ ಒಂದು ಟೈಮ್ನ ತಿಂದಿದ್ದಾನೆ ಅನ್ನೋದಕ್ಕೋಸ್ಕರನೂ ಕೂಡ ಚಾರ್ಜಸ್ ಆಗೋಂಥ ಸಾಧ್ಯತೆ ಇರುತ್ತೆ. ಸೊ ಇದರಲ್ಲಿ ಜೈಲು ಶಿಕ್ಷೆ ಆಗ್ಬೋದು ಅಥವಾ ದಂಡ ಆಗ್ಬೋದು, ಅಥವಾ ಭವಿಷ್ಯದಲ್ಲಿ ಅವನ ಮೆಡಿಕಲ್ ಸೀಟ್ನ ತಗೋಬೇಕು, ನಾನು ಅಡ್ಮಿಷನ್ ಆಗಬೇಕು ಅಂತ ಏನೊಂದು ಆಂಬಿಷನ್ಸ್ ಇಟ್ಕೊಂಡಿದ್ನೋ ಅದನ್ನು ಪರ್ಮನೆಂಟಾಗಿ ಬಾರ್ ಮಾಡಿದ್ರೂ ಕೂಡ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಈಗ ಈ ಘಟನೆನ ನಾವು ನೋಡ್ತಾ ಇತ್ತು ಅಂತಂದರೆ ನಮ್ಗೇನು ಅನಿಸುತ್ತೆ, ಇದು ಈ ಹುಡುಗನ ಒಬ್ಬನ ಫೇಲರಾ ಅಥವಾ ಇಡೀ ಹೋಲ್ ಸಿಸ್ಟಮ್ನ ಫೇಲರಾ ಅಂತ ನೀವು ಕೇಳೋದಾದರೆ, ನನಗನ್ಸೋ ಪ್ರಕಾರ ಇವತ್ತು ನೀಟ್ ಒಂದು ಎಕ್ಸಾಮ್ ಏನಿದೆಯೋ ಅದನ್ನು ಎಷ್ಟೋ ಹುಡುಗರು ಇವತ್ತಿಲ್ಲಿ ಕ್ಲಿಯರ್ ಮಾಡೋಕ್ಕೆ ಆಗದೆ ಹೊರದೇಶಗಳಲ್ಲಿ ಹೋಗ್ಬಿಟ್ಟು ಕೂಡ ಅವರಲ್ಲಿ ಮೆಡಿಕಲ್ ಸ್ಟೂಡೆಂಟ್ಗಳಾಗಿ ಸೇರಿಕೊಂಡು ವಾಪಸ್ ಬರ್ತಾ ಇದ್ದಾರೆ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಇಡೀ ದೇಶದಲ್ಲಿ ನೀಟನ್ನು ಎಕ್ಸಾಮ್ ಏನಿದೆಯೋ ಅದೊಂಥರ ಹೈ ಪ್ರೆಷರ್ ಎಕ್ಸಾಮು. ಸಾವಿರಾರು ವಿದ್ಯಾರ್ಥಿಗಳು ಸೀಟ್ಗಾಗಿ ವರ್ಷಗಟ್ಟಲೆ ಫೈಟ್ ಮಾಡ್ತಾರೆ. ಕೆಲವರು ವಿದೇಶಕ್ಕೆ ಹೋಗಿ MBBSನ ಮಾಡ್ಕೊಂಡು ಬರ್ತಾರೆ, ಕೆಲವರು ಡಿಪ್ರೆಷನ್ಗೂ ಕೂಡ ಹೋಗ್ತಾರೆ, ಇನ್ನು ಕೆಲವೊಬ್ಬರು ಅಡ್ಡದಾರಿನ ಹಿಡಿತಾರೆ ಈ ಸೂರಜ್ ಥರ. ಈ ಪ್ರೆಷರ್ ಸರಿಯಾದ ಗೈಡೆನ್ಸ್ ಇಲ್ಲದೆ ಇದ್ದಾಗ ಅಥವಾ ಅತಿರೇಕದ ನಿರ್ಧಾರಗಳಿಂದ ಕೂಡ ಆಗೋವಂಥ ಕಾರಣಗಳು ಅಂತ ನನಗನ್ಸುತ್ತೆ. ಇದ್ರ ಜೊತೆಗೆ ಬರೀ ಹುಡುಗರು ಮಾತ್ರ ನಾನು MBBS ಡಾಕ್ಟ್ರ್ ಆಗಬೇಕು ಅಂತ ಅನ್ಕೊಂಬಿಟ್ರ, ಇಲ್ಲ, ಇದರ ಹಿಂದೆ ಯಾರಿದ್ದಾರೆ ಅಂತಂದರೆ ಪೋಷಕರು. ನಾನೇ ಮಾಡೋಕ್ಕಾಗಿಲ್ಲ, ನನ್ನ ಮಗನ್ನ ಮಾಡಿಸ್ಬೇಕು, ನನ್ನ ಮಗ ನಾನು ಅಂದ್ಕೊಂಡಂಗೆ ಆಗಬೇಕು ಅಂತ ಅಂದ್ಕೊಂಡು ಪೋಷಕರ ಒತ್ತಡ. ಆಮೇಲೆ 4 ಜನ ನೋಡ್ತಾರೆ, 4 ಜನ ನನ್ನ ಮಗ PUCನಲ್ಲಿ ಹೈ ರ್ಯಾಂಕ್ ಬಂದಿದ್ದ, ಅವ್ನು ಮೆಡಿಕಲ್ಗೆ ಹೋಗ್ತಾನೆ ಅಂತ ಅಂದ್ಕೊಂಡು ಹೆಡ್ ವೆಯ್ಟ್ ಆಗಿ ಕೂತ್ಕೊಳ್ಳೋದು. ಡಾಕ್ಟ್ರ್ ಆಗಲೇಬೇಕು, ಆಗಲಿಲ್ಲ ಅಂದರೆ ನೀನು ನಾಲಾಯಕ್ಕು, ಸೊಸೈಟಿ ಪ್ರೆಷರು, ಫ್ಯಾಮಿಲಿ ಪ್ರೆಷರು ಇವೆಲ್ಲವೂ ಸೇರಿ ಏನಾಗುತ್ತೆ, ಹುಡುಗರ ಮಾನಸಿಕ ಒಂದು ಸ್ಥಿತಿನ ಸಂಪೂರ್ಣವಾಗಿ ಕುಸಿತಕ್ಕೆ ತಳ್ಳಂಥ ಪ್ರಯತ್ನ ಆಗುತ್ತೆ. ಎಕ್ಸಾಂಪಲ್ ಹೇಳೋದಾದರೆ, ನಾನು ಕೂಡ PUCನಲ್ಲಿ ಅಂದರೆ ಸೆಕೆಂಡ್ PUCನಲ್ಲಿ ಸೈನ್ಸ್ ತೊಗೊಂಡು ಫೇಲ್ ಆಗಿಬಿಟ್ಟೆ. ಆವಾಗ ನಾನು ಎಲ್ಲರೂ ಕೂಡ ಸೈನ್ಸ್ ತೊಗೋಬೇಕಾದ್ರೂ ಸುಮಾರು ಜನ ಹೇಳೋರು, ಆರ್ಟ್ಸ್ ತಗೋ, ಕಾಮರ್ಸ್ ತಗೋ, ನಿನ್ಗೆ ಈಸಿ ಆಗುತ್ತೆ, ಸೈನ್ಸು ನೀನು ಕನ್ನಡ ಮೀಡಿಯಮಿಂದ ಬಂದಿದ್ದೀಯಾ, ಸಡನ್ನಾಗಿ ಸಿಟಿಲಿ ಹೋಗ್ಬಿಟ್ಟು ನೀನು ಸೈನ್ಸ್ ಓದ್ತೀಯಾ ಅಂತಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಆದರೆ ನಾನೇ ಕೇಳಿದೆ, ಇಲ್ಲ ನಾನು ಮಾಡಿದ್ರೆ ಸೈನ್ಸೇ ಮಾಡಬೇಕು ಅಂತ ಸೇರಿಕೊಂಡೆ. ಫಸ್ಟ್ ಇಯರ್ ಹೆಂಗೋ ಪಾಸ್ ಆದೆ, ಸೆಕೆಂಡ್ ಇಯರಲ್ಲಿ ಫುಲ್ ಡುಮ್ಕಿ, ಕನ್ನಡ, ಇಂಗ್ಲೀಷ್, ಬಯಾಲಜಿ 3 ಬಿಟ್ಟು ಮಿಕ್ಕಿದೆಲ್ಲವೂ ಕೂಡ ಫೇಲು. ಅದಾದಮೇಲೆ ನನ್ನ ಲೈಫೇ ಬರ್ಬಾದ್ ಅಂದ್ಕೊಂಡಿದ್ದೆ. ಬಟ್ ಅದಾದಮೇಲೆ ಡಿಪ್ಲೊಮೊ ಇಂಜಿನಿಯರಿಂಗ್ ಅಂದ್ಕೊಂಡು ಎಲ್ಲೆಲ್ಲೋಗೋ ಕರ್ಕೊಂಬಂದು ಇವಾಗ LLB ಮಾಡೋ ಲೆವೆಲಾಗಿ ಮಾಡ್ತು. ಅಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಂದು ಸಲ ಫ್ಯಾಮಿಲಿ ಪ್ರೆಷರು ಕೂಡ ಬೀಳೋದ್ರಿಂದ ಹುಡುಗರುಗಳು ಈ ಥರ ಕೆಟ್ಟ ನಿರ್ಧಾರಗಳನ್ನು ತಗೊಳ್ಳೋಂಥ ಸಾಧ್ಯತೆಗಳಾಗಿರುತ್ತೆ. ಅಟ್ಲೀಸ್ಟ್ ಈ ಹುಡುಗ ತನ್ನ ಕಾಲನ್ನ ಕಟ್ ಮಾಡಿಕೊಂಡು ಸೀಟ್ನ ತಗೋಬೇಕು ಅಂತ ಮಾಡ್ತಾ ಇದ್ದಾನೆ. ಆದರೆ ಇನ್ನೂ ಕೆಲವೊಬ್ಬರು ನೀಟ್ ಎಕ್ಸಾಮ್ ಫೇಲ್ ಆಗಿದ ತಕ್ಷಣ ಮಾಡ್ಕೊಳ್ಳೋಂಥ ಕೇಸ್ಗಳು ಇಡೀ ವರ್ಷಕ್ಕೆ ಒಂದೊಂದು ನೀಟ್ ಎಕ್ಸಾಮ್ ಬಂದಾಗಲೂ ಆಗ್ತಾಯಿದೆ. ಸೊ ಈ ಸಿಸ್ಟಮ್ ಯಾರಿಂದ ಶುರು ಆಗ್ತಾ ಇರೋದು?
ಮನೆಯವರು ಪ್ರೆಷರಿಂದನೂ ಕೂಡ ಶುರು ಆಗ್ತಾ ಇದೆ. ಮನೆಯವರು ಧೈರ್ಯ ತುಂಬಿ ಇಲ್ಲ ಇದಿಲ್ಲ ಅಂದರೂ ಇನ್ನೊಂದು ಚಾಯ್ಸು ಅಂತ ಹೇಳಿದ್ದಿದ್ದರೆ ಮೇ ಬಿ ಅವ್ರು ಈ ಥರದ್ದು ಒಂದು ಚಾಯ್ಸ್ಗಳನ್ನು ಮಾಡ್ಕೋತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಜೊತೆಗೆ ಅತ್ಯಂತ ಗಂಭೀರವಾದ ಪ್ರಶ್ನೆ ಏನು ಅಂತಂದರೆ, ಸಿಸ್ಟಮ್ ಫೇಲಿಯರ್ ಇದೆ, ಓಕೆ ಮನೆಯವರು ಹಿಂಸೆ ಕೊಡ್ತಾ ಇದ್ದಾರೆ, ಇವೆಲ್ಲವೂ ಒಂದು ಕಡೆ ಆದರೆ ಇದೊಂಥರ ಗಂಭೀರವಾದಂಥ ಪ್ರಶ್ನೆ. ನಾವಿಲ್ಲಿ ಭಾವನೆನ ಬಿಡಬೇಕು. ಯಾಕೆ ಅಂತಂದರೆ ಇವನು ಡಾಕ್ಟ್ರ್ ಆಗೋಕ್ಕೆ ಯೋಗ್ಯನಾ? ಯಾಕೆ ಅಂತಂದರೆ ಒಂದು ಸೀಟ್ಗಾಗಿ ತನ್ನ ಕಾಲನ್ನೇ ಕಟ್ ಮಾಡ್ಕೊಂಡಂಥ ಈ ವ್ಯಕ್ತಿ ನಾಳೆ ಒಂದು ಸಕ್ಸಸ್ಗೋಸ್ಕರ ಒಬ್ಬ ಪೇಷಂಟ್ಗೆ ಏನಾದರೂ ಹಾನಿ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಇನ್ ಕೇಸ್ ನಾಳೆ ಇವನಿಗೆ ಇದಕ್ಕಿಂತನೂ ಕೂಡ ಒಂದು ಒಳ್ಳೆಯ ಚಾನ್ಸ್ ಸಿಗುತ್ತೆ ಅಂತಂದರೆ ದೇಶದ ಭದ್ರತೆಗೋ ಅಥವಾ ದೇಶಕ್ಕೇನಾದರೂ ತೊಂದರೆ ಆಗೋಂಥ ಕೆಲಸನೂ ಕೂಡ ಇವನು ಆರಾಮಾಗಿ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ನಾನು ಈ ಆ್ಯಂಗಲಿಂದನೂ ಕೂಡ ಯೋಚನೆ ಮಾಡಿ ನೋಡಿದೆ. ಅದಕ್ಕೆ ನಾನು ಹೇಳಿದೆ, ಯಾರು ಕೂಡ ಇದರಲ್ಲಿ ಭಾವನೆಗಳಿಗೆ ಒಳಗಾಗಿ ಇದನ್ನು ಮಾತಾಡೋದು ಬೇಡ, ಸ್ಟ್ರೈಟಾಗಿ ಮಾತಾಡೋಣ. ಒಬ್ಬ ಡಾಕ್ಟ್ರ್ ಅಂತಂದರೆ ಏನಿರಬೇಕು? ಮೊದಲು ಪೇಷನ್ಸ್ ಇರಬೇಕು, ಎಥಿಕ್ಸ್ ಇರಬೇಕು, ಎಂಪತಿ ಇರಬೇಕು, ಡಿಸಿಷನ್ ಮೇಕಿಂಗ್ ಇರಬೇಕು. ಇವೆಲ್ಲವೂ ಕೂಡ ಇಲ್ಲದೆ ಬರೀ ಒಂದು ಡಿಗ್ರಿ ಬಂದುಬಿಟ್ರೆ ಅವನು ಡಾಕ್ಟ್ರ್ ಆಗೋಕ್ಕೆ ಸಾಧ್ಯನಾ? ಜಸ್ಟ್ ಒಂದು ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿದ ತಕ್ಷಣ ಅವ್ನು ಡಾಕ್ಟ್ರ್ ಆಗೋಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ತನ್ನನ್ನೇ ತಾನು ಹರ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರ್ತಕ್ಕಂಥ ವ್ಯಕ್ತಿ ನಾಳೆ ತನ್ನ ಲಾಭಕ್ಕೋಸ್ಕರ ಅವರು ಇನ್ನೊಬ್ಬರನ್ನ ಹರ್ಟ್ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? ಒಬ್ಬ ರೋಗಿಯ ನೋವನ್ನು ಇವನು ಹೆಂಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಎಲ್ಲೋ ಒಂದು ಕಡೆ ಈ ಸಿಸ್ಟಮ್ನು ಪ್ರೆಷರ್ ಆಗಿರ್ಬೋದು, ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಇದೆಲ್ಲದರಿಂದನೂ ಕೂಡ ಇವನು ಒಂದು ಸ್ವಲ್ಪ ಸೈಕೋಪಾತ್ ಆದನಾ ಅನ್ನೋದು ನನ್ನ ತಲೆಗೆ ಬಂತು. ಸೊ ಕನ್ಕ್ಲೂಷನ್ಗೆ ಹೇಳೋದಾದರೆ ಏನು ಗೊತ್ತಾ? ಸಿಂಪಲಾಗಿ ಹೇಳ್ತೀನಿ. ಒಂದು MBBS ಸೀಟ್ಗಾಗಿ ತನ್ನ ಕಾಲನ್ನೇ ಕಟ್ ಮಾಡ್ಕೊಂಡಂಥ ಈ ಘಟನೆ ಜಸ್ಟ್ ಆ ಹುಡುಗಂದೊಂದೇ ತಪ್ಪು ಅಂತ ಮಾತ್ರ ಹೇಳಲ್ಲ. ಅದ್ರ ಜೊತೆಗೆ ಯಾರ್ಯಾರು ಪಾಲಿದೆ ಹೇಳಿ? ಸಿಸ್ಟಮ್ನ ದೋಷ, ಎಕ್ಸಾಮ್ನ ಪ್ರೆಷರು, ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸು, ಸೊಸೈಟಿದು ಮೈಂಡ್ಸೆಟ್ಟು, ಇವೆಲ್ಲ ಸೇರಿ ನಡೆದಂಥ ಒಂದು ದೊಡ್ಡ ದುರಂತ. ಅಂಗವಿಕಲ ಕೋಟ ಅನ್ನೋದು ಸಹಾಯ ಬೇಕಾದವ್ರಿಗೆ, ಅಂದರೆ ಯಾರಿಗೆ ನಿಜವಾಗ್ಲೂ ಅವೆಲ್ಲ ವೈಫಲ್ಯತೆ ಇದೆಯೋ ಅವ್ರಿಗಾಗಿ ಹೊರತು ಅದನ್ನು ದುರುಪಯೋಗ ಮಾಡ್ಕೊಳಕ್ಕಲ್ಲ. ಈ ಘಟನೆ ನಮ್ಮಲ್ಲಿ ಒಂದು ಪ್ರಶ್ನೆನ ಕೇಳ್ತಾ ಇದೆ. ನಾವು ಮಕ್ಕಳನ್ನ ಡಾಕ್ಟ್ರಾಗಿ ಮಾಡಬೇಕಾ ಅಥವಾ ಮಕ್ಕಳುಗಳಿಗೆ ಪ್ರೆಷರ್ನ ಕೊಟ್ಟು ನೀನು ಡಾಕ್ಟ್ರೇ ಆಗಬೇಕು ಅಂತ ಮಾಡಬೇಕಾ? ಅವನು ಡಾಕ್ಟ್ರ್ ಆದರೆ ನಾಳೆ ದೇಶಕ್ಕೆ ಸೇವೆ ಏನು ಕೊಡ್ತಾನೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಅವನನ್ನು ಈ ಥರ ಪ್ರೆಷರ್ ಕೊಟ್ಟು ನಾಳೆ ದಿನ ನೀನು ಡಾಕ್ಟ್ರ್ ಆಗಲೇಬೇಕು ಅಂತ ಹೇಳಿ ಅವನ್ನ ಒಬ್ಬ ಮಿಷನ್ ಡಾಕ್ಟ್ರಾಗಿ ಮಾಡ್ತು ಅಂತಂದರೆ ಅವನಿಂದ ದೇಶಕ್ಕೇನು ಉಪಯೋಗ, ಅವನಿಂದ ಮನೆಗೇನು ಉಪಯೋಗ? ಇವೆಲ್ಲನೂ ಕೂಡ ಯೋಚನೆ ಮಾಡಬೇಕಲ್ವಾ? ಸೊ ವಿಡಿಯೋ ನೋಡ್ತಾ ಇರೋ ನಿಮಗೆ ನಾನು ನನ್ನ ಒಂದು ಒಪಿನಿಯನ್ನ ಹೇಳಿದೆ. ಸೊ ನಿಮಗೆ ಈ ವಿಚಾರದ ಬಗ್ಗೆ ಏನೇನು ಅನಿಸುತ್ತೆ? ನೀಟ್ ಎಕ್ಸಾಮ್ ಬಗ್ಗೆ ಏನು ಅನಿಸುತ್ತೆ? ಜೊತೆಗೆ ನಮ್ಮ ಈ ಕರಪ್ಟೆಡ್ ಪೊಲಿಟಿಕಲ್ಸ್ ಗೇಮ್ ಏನಿದೆಯೋ ಅದ್ರ ಬಗ್ಗೆ ಏನು ಅನಿಸುತ್ತೆ? ಜೊತೆಗೆ ಎಲ್ಲೋ ಒಂದು ಕಡೆ ಮನೆಯವರು ಕೂಡ ಇವ್ರುಗಳ ಜೊತೆ ಎಲ್ಲ ಸೇರಿಕೊಂಡು ಹೌದು 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 ದೊಡ್ಡ ಕಾಲೇಜಲ್ಲಿ ಓದಬೇಕು, ದೊಡ್ಡ ಕಾಲೇಜಲ್ಲಿ ಸೀಟ್ ತಗೋಬೇಕು ಅಂತಂದ್ಬಿಟ್ಟು ಮಕ್ಳಿಗೆ ಪ್ರೆಷರ್ ಕೊಡ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಮಕ್ಕಳು ಗೆದ್ದಾಗಲೂ ಅವ್ರ ಜೊತೆ ನಿಂತ್ಕೋಬೇಕು, ಸೋತಾಗಲೂ ಅವ್ರ ಜೊತೆ ನಿಂತ್ಕೋಬೇಕು, ಆದರೆ ಒಳ್ಳೆ ವಿಚಾರಗಳಿಗೆ ಮಾತ್ರ. ಇಷ್ಟು ಹೇಳ್ತಾ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಸಂಪೂರ್ಣವಾಗಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಚಾನಲ್ಗೇನೋ ಹೊಸಬರಾಗಿತ್ತು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವಿಚಾರಗಳನ್ನು ನಿಮಗೆ ತಲುಪಿಸೋಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಿದ್ದಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.